ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಥವಾ ಸಂಕಲನಾತ್ಮಕ ಮೌಲ್ಯಾಂಕನ 2 ಹಿಂದಿ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳನ್ನು ನಾವು ನೋಡೋಣ. ಈಗ ನೋಡಿ, ಇದು ಹಿಂದಿ ಪ್ರಶ್ನೆ ಪತ್ರಿಕೆ. निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखे. ನೋಡಿ, ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದೆ. ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಬೇಕು. ನಿಮ್ನಲಿಖಿತ ಶಬ್ದೋं में से ಸ್ತ್ರೀಲಿಂಗ ಶಬ್ದ है. ನೋಡಿ, ಬೇಟಾ, ಲಡ್ಕಾ, ಪಿತಾ, ಮಾ. ನೋಡಿ, ಬೇಟಾ, ಲಡ್ಕಾ, ಪಿತಾ, ಮಾದಲ್ಲಿ ಸ್ತ್ರೀಲಿಂಗ ಯಾವುದು? ಮಾ. ನಿಮ್ನಲಿಖಿತ ಶಬ್ದೋं में से ಬಹುವಚನ ಶಬ್ದ है. ನೋಡಿ, ಬಹುವಚನ ಶಬ್ದ ಯಾವುದು ಇಲ್ಲಿ ತೆಳಗೆ ಕೊಟ್ಟಿದ್ರಲ್ಲಿ? ಕಪಡ, ಪುಸ್ತಕ್, ಬಚ್ಚೆ, ರಾಸ್ತಾ. ಬಚ್ಚೆ ಅನ್ನೋದು ಮಕ್ಕಳು ಅನ್ನೋದು ಬಹುವಚನ ಶಬ್ದ. ಮಿತ್ರ ಶಬ್ದ ಕಾ ವಿಲೋಮ ಶಬ್ದ है. ನೋಡಿ, ಯಾರ್, ಶತ್ರು, ದೋಸ್ತ್, ದುಶ್ಮನ್. ನೋಡಿ, ಮಿತ್ರ ಶಬ್ದ ಕಾ ವಿಲೋಮ ಶಬ್ದ ಶತ್ರು. निम्नलिखित में से प्रथम प्रेरणार्थक क्रिया रूप है. लिखाना, करना, चलना, पढ़ना. ನೋಡಿ, ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಶಬ್ದ ಯಾವುದು? लिखाना ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಶಬ್ದ. सही शब्द से खाली जगह भरिए. एकता में बल है. एकता में बल है. कवि नभ से डैश लेना चाहते हैं. कवि नभ से ನಿರ್ಮಲತಾ ಲೇನಾ ಚಾತೆ ಹೈ. ನೋಡಿ, ಇಲ್ಲಿಂದ ನಾವು ಉತ್ತರ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನೋಡಿ, ಉತ್ತರ ಕುಂಜಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವೀಗ ನೋಡ್ತಾ ಹೋಗೋಣ. ಉಸೆ ದೂರ್ ಸೆ ಆತಿ ರೇಲ್ಗಾಡಿ ಬಸ್. ಉಸೆ ದೂರ್ ಸೆ ಆತಿ ರೇಲ್ಗಾಡಿ. कबूतर डैश पर उतरते लगे. कबूतर धरती पर उतरते लगे. सही कथन पर तथा गलत कथन पर ಇವು ಮಾರ್ಕ್ಗಳನ್ನು ಹಾಕಬೇಕು ನೀವು. ಈ ರೀತಿ ಸರಿ ಇದ್ದರೆ, ತಪ್ಪಿದ್ರೆ ಈ ರೀತಿ ಚಿಹ್ನೆ ಲಗಾವೋ. ಬಿಟಿಯಾ ಮಿಟ್ಟಿ ಖಾಕರ್ ಆಯಿ ಥಿ. ಬಿಟಿಯಾ ಮಿಟ್ಟಿ ಖಾಕರ್ ಮೀಟಿ ಖಾಕರ್ ಆಯಿ ಥಿ. ಇದು ಸರಿಯಾದದ್ದು. ರಾಜು ಕಕ್ಷಾ 3 ಮೇ ಪಡ್ತಾ ಥಾ. ಇದು ತಪ್ಪು. गांव में एक पीपल का पेड़ था. ಇದು ಸರಿಯಾದದ್ದು. ನೋಡಿ, 92 ಸಂಖ್ಯಾ में 92 लिख सकते हैं ಅನ್ನೋದು ತಪ್ಪು. निम्नलिखित प्रश्नों के उत्तर एक पूर्ण वाक्य में लिखिए. ಒಂದೊಂದು ಪೂರ್ಣ ವಾಕ್ಯದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ದಿವಾನೆ ಆಮ್ किससे बना है? ದಿವಾನೆ ಆಮ್ ಲಾಲ್ ಪತ್ತರ್ ಸೆ ಬನಾ ಹೈ. ಕೆಂಪು ಕಲ್ಲಿನಿಂದ ಮಾಡಲಾಗಿದೆ ದಿವಾನೆ ಆಮನ್ನು. ಕವಿ ಕೈಸೆ ಚಹಕನಾ ಚಾತೆ ಹೈ. ಕವಿ ಪಕ್ಷಿಯೋं के जैसे चहकना चाहते हैं. घर आते हुए राजू ने खेत में क्या देखा? घर आते हुए राजू ने खेत में टूटी हुई रेल की पटरी देखा. मैसूर कैसा नगर है? मैसूर सुंदर नगर है. कबूतर दिन भर क्यों घूमते थे? कबूतर दिन भर भोजन की खोज में घूमते थे. बिटिया क्या कहकर बुला रही थी? बिटिया माँ वो कहकर बुला रही थी. शिविर में कौन प्रवेश करता है? शिविर में यवन सेनापति प्रवेश करता है. बसवण्णा कितने शती में जीवित थे? ನೋಡಿ, ಬಸವಣ್ಣ 12वीं ಶತಿ में जीवित थे ಅಂದರೆ ಯಾವ ಶತಮಾನದಲ್ಲಿ ಜೀವಿಸಿದ್ದರು ಅಂತ ಪ್ರಶ್ನೆ ಇದು. ಇನ್ನು निम्नलिखित प्रश्नों के उत्तर 2-3 वाक्यों में लिखिए. लाल किले के बारे में लिखिए. दिल्ली का लाल किला बहुत प्रसिद्ध है. इसके दीवाने आम और दीवाने खास देखने लायक है. ನೋಡಿ, दीवाने आम दीवाने खास ನೆನಪಿನಲ್ಲಿರ್ಬೋದು ನೀವು. दिल्ली का लाल किला बहुत प्रसिद्ध है. लाल किला, दीवाने आम, दीवाने खास
ವಿಷ್ಟು ನೆನ್ಪಿಟ್ಟು ನೀವು ಬರೀಬೋದು 2 ಸಾಲಿನಲ್ಲಿ. दीवाने आम में 60 सुंदर खंबे हैं जो लाल पत्थर से बने हैं. दीवाने खास संगमरमर से बना है. इसकी भीतरी दीवारों की नक्काशी बहुत बढ़िया है. ಇದನ್ನು ಕೂಡ ಬರೆದ್ರೆ ನೀವು ತುಂಬ ಪೂರ್ಣ ಅಂಕಗಳು ದೊರೀತವೆ. ಎಟ್ಲೀಸ್ಟ್ ನೀವು ಲಾಲ್ ಕಿಲಾ, ದಿವಾನೆ ಆಮ್, ದಿವಾನೆ ಖಾಸ್ ಅನ್ನೋದನ್ನಾದರೂ ನೆನಪಿನಲ್ಲಿಡಿ. समझदार राजू पाठ से क्या सीख मिलती है. समझदार राजू पाठ से हमें मुसीबत के समय घबराना नहीं चाहिए, हिम्मत से काम लेना चाहिए सीख मिलती है. ನಾವು ಕಷ್ಟದ ಸಮಯದಲ್ಲಿ ಹೆದರ್ಕೊಳ್ಳಬಾರ್ದು, ಧೈರ್ಯದಿಂದ ಮುನ್ನುಗ್ಗಬೇಕು, ಕೆಲಸ ಮಾಡಬೇಕು ಅನ್ನೋದು. चूहे ने कबूतरों की मदद किस प्रकार की. चूहे ने जाल काट दिया, कबूतर जाल से निकल आए, उन्होंने चूहे को धन्यवाद दिया. ನೋಡಿ, ಆ ಬಲೆಯನ್ನು ತನ್ನ ಒಂದು ಚೂಪಾದ ಹಲ್ಲಿನೊಂದಿಗೆ ಕತ್ತರಿಸುವುದರಿಂದ ಇಲ್ಲಿ ಆ ಒಂದು ಪಾರಿವಾಳಗಳಿಗೆ ಸಹಾಯ ಮಾಡಿತು ಅಂತ. ಹಿಂದೂಸ್ತಾನ್ ಕಿ ಯಾತ್ರಾ ಕೈಸೆ ಕರೋಗೆ. ಥೋಡಾ ಥೋಡಾ ಚಲ್ಕರ್ ही हिंदुस्तान की यात्रा करूँगा. बसवण्णा जी के वचन किस प्रकार का संदेश देते हैं. बसवण्णा के वचन शक्ति भक्ति परक ही नहीं, सभी प्रकार के भेदभाव से मुक्त होने का ಸಂದೇಶ ದೇತೆ ಹೈ. ಅಂದರೆ ಯಾರಲ್ಲೂ ಭೇದ ಭಾವ ಮಾಡಬಾರ್ದು ಅಂತ ಅನ್ನೋ ಸಂದೇಶವನ್ನು ಅವು ಕೊಡ್ತದೆ ಬಸವಣ್ಣನವರ ವಚನ. ಪದ್ಯ ಭಾಗ ಪೂರ್ಣ ಕೀಜೆ. ನೋಡಿ, ಬೂಂದ್ ಬೂಂದ್ ಹೈ ಚಾದರ್ ಅನ್ನೋದನ್ನು ಪೂರ್ಣವಾಗಿ ಬರೀಬೇಕು. ಬೂಂದ್ ಬೂಂದ್ ಕೆ मिलने से बन जाता है सागर, सूद सूद के मिलने से बन जाती है चादर. ಗದ್ಯಾಂಶ का अनुवाद ಕನ್ನಡ या अंग्रेजी में लिखिए. ನೋಡಿ, ಈ ಕೆಳಗೆ ಕೊಟ್ಟಿರುವಂಥ ಗದ್ಯಾಂಶವನ್ನು ಕನ್ನಡ ಅಥವಾ ಹಿಂದಿಯಲ್ಲಿ, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೆಯಿರಿ ಎಂದು ಹೇಳ್ತಾರೆ. ಭಾರತ್ ಹಮಾರ ದೇಶ ಹೈ, ದಿಲ್ಲಿ ಇಸ್ಕಿ ರಾಜಧಾನಿ ಹೈ, ಯಹ ಏಕ್ ವಿಶಾಲ್ ನಗರ ಹೈ. ನಮ್ಮ ದೇಶ ಭಾರತ, ದೆಹಲಿ ಇದರ ರಾಜಧಾನಿ. ದೆಹಲಿ ರಾಜಧಾನಿವಿದೆ ಅಂತಾಗಿದ್ದದು. ದೆಹಲಿ ಇದರ ರಾಜಧಾನಿಯಾಗಿದೆ. ಇದು ಒಂದು ವಿಶಾಲವಾದ ನಗರವಿದೆ. ಅವರ್ ಕಂಟ್ರಿ ಇಸ್ ಇಂಡಿಯಾ, ದೆಹಲಿ ಇಸ್ ದ ಕ್ಯಾಪಿಟಲ್, इट इज़ ए वास्ट सिटी. निम्नलिखित विषय के बारे में पत्र लिखिए. ನೋಡಿ, ಇಲ್ಲಿ अपने पढ़ाई के बारे में बताते हुए अपने मित्र को एक पत्र लिखिए. ನೋಡಿ, प्रेषक का पता और दिनांक बरेದ್ರೆ हाफ मार्क्सು, संबोधन और अभिवादन के 1 मार्क्सು, पत्र का कलेवर 1.5 मार्क्सು, समाप्ति ಯಾವ ರೀತಿ ಬರೀತೀರಿ ಹಾಫ್ ಮಾರ್ಕ್ಸು, ಪತ್ರ ಪಾನೆ ವಾಲಾ ಕಾ ನಾಮ್ ಬರೆದ್ರೆ ಹಾಫ್ ಮಾರ್ಕ್ಸು. ಈ ರೀತಿ ಅಂಕಗಳ ವಿಭಜನೆ ಇರ್ತದೆ. ಇಲ್ಲಿವರೆಗೆ ನಾವು ಹಿಂದಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿದೆವು. ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿ.